ಮಳವಳ್ಳಿಗೆ ರಾಷ್ಟ್ರಪತಿಗಳ ಭೇಟಿ ಹಿನ್ನೆಲೆಯಲ್ಲಿ ಪೂರ್ವ ಸಿದ್ಧತೆಗಳ ಪರಿಶೀಲನೆ ನಡೆಸಿದ ಮಾಜಿ ಶಾಸಕ ಡಾಕ್ಟರ್ ಕೆ ಅನ್ನದಾನಿ. ಮಳವಳ್ಳಿಯಲ್ಲಿ ಡಿಸೆಂಬರ್ 16ರಿಂದ 22ರವರೆಗೆ ನಡೆಯುವ ಸತ್ತೂರಿನ ಶಿವರಾತ್ರಿ ಶಿವಯೋಗಿಗಳವರ 1066ನೇ ಜಯಂತಿ ಮಹೋತ್ಸವಕ್ಕೆ ರಾಷ್ಟ್ರಪತಿಗಳು ಆಗಮಿಸುತ್ತಿರುವ ಹಿನ್ನೆಲೆಯಲ್ಲಿ ಕಾರ್ಯಕ್ರಮದ ಪೂರ್ವ ಸಿದ್ಧತೆ ಬಗ್ಗೆ ಮಾಜಿ ಶಾಸಕ ಅನ್ನದಾನಿ ಪರಿಶೀಲನೆ ನಡೆಸಿದ್ದಾರೆ. ಶನಿವಾರ ಮಳವಳ್ಳಿ ಪಟ್ಟಣದಲ್ಲಿ ಮಾತನಾಡಿದ ಅವರು, ಜಾತ್ಯತೀತ ಪಕ್ಷಾತೀತವಾಗಿ ಕಾರ್ಯಕ್ರಮ 7 ದಿನಗಳ ಕಾಲ ನಡೀತಾ ಇದ್ದು ಪಟ್ಟಣದಲ್ಲಿ ಅದ್ದೂರಿಯಾಗಿ ಜರುಗಲಿದ್ದು ತಾಲೂಕಿನ ಅತ್ಯಂತ ಹೆಚ್ಚಿನ ಜನರು ಬರುವ ನಿರೀಕ್ಷೆ ಇರೋದ್ರಿಂದ ಪ್ರತಿ ಗ್ರಾಮಗಳಿಗೂ ಬಸ್ ವ್ಯವಸ್ಥೆ ಕಲ್ಪಿಸಲಾಗಿದೆ. ಹಾಗೂ ಅದೇ ದಿನ ಕೇಂದ್ರ ಸಚಿವರಾದ ಕುಮಾರಸ್ವಾಮಿ ಅವರ ಜನ್ಮದಿನ. ಇದು ಹೆಚ್ಚಿನ ಸಂಖ್ಯೆಯಲ್ಲಿ ಜಯಂತ್ಯೋತ್ಸವಕ್ಕೆ ಆಗಮಿಸಬೇಕೆಂದು ತಿಳಿಸಿದ್ದಾರೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರ 16ನೇ ತಾರೀಕು 3 ಗಂಟೆಗೆ ಪಟ್ಟಣಕ್ಕೆ ಆಗಮಿಸುತ್ತಾ ಇದ್ದು ಎಲ್ಲ ಪಕ್ಷದ ಮುಖಂಡರುಗಳು, ಸಾರ್ವಜನಿಕ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಎಂದು ಕರೆ ನೀಡಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಬಸಪ್ಪ ದೇವರು, ಪುಟ್ಟ ಬುದ್ದಿ, ಕುಮಾರ, ಸೋಮಣ್ಣ, ಪುಟ್ಟಸ್ವಾಮಿ ಸೇರಿದಂತೆ ಇತರರು ಹಾಜರಿದ್ದರು. ನೀಡಿದ ಅವರು, ಕಾರ್ಯಕ್ರಮ ನಡೆಯುವ ಸ್ಥಳದಲ್ಲಿ ಸಾರ್ವಜನಿಕರಿಗೆ ಸರ್ಕಾರದ ವಿವಿಧ ಯೋಜನೆಗಳ ಕುರಿತು ಮಾಹಿತಿ ನೀಡಲು, ಮಾಹಿತಿ ಮಳಿಗೆಗಳನ್ನು ತೆರೆಯುವ ಬಗ್ಗೆ ಹಾಗೂ ಸ್ವಸಹಾಯ ಸಂಘಗಳು ಉತ್ಪಾದಿಸುವ ಉತ್ಪನ್ನಗಳನ್ನು ಮಾರಾಟ ಮಾಡಲು ಮಳಿಗೆಗಳನ್ನು ತೆರೆಯುವ ಬಗ್ಗೆ ಪರಿಶೀಲನೆ ನಡೆಸಿ ಅಧಿಕಾರಿಗಳಿಗೆ ಅಗತ್ಯ ಸಲಹೆ ಸೂಚನೆಗಳನ್ನು ನೀಡಿದ್ದಾರೆ. ಸರ್ಕಾರದ ಯೋಜನೆಗಳು ಮತ್ತು ಸೌಲಭ್ಯಗಳ ಮಾಹಿತಿ ಮಳಿಗೆ, ಸರ್ಕಾರದ ವಿವಿಧ ಯೋಜನೆಗಳು ಮತ್ತು ಕಾರ್ಯಕ್ರಮಗಳ ಬಗ್ಗೆ ಮಾಹಿತಿ ನೀಡಲು 18 ಮಾಹಿತಿ ಮಳಿಗೆಗಳನ್ನು ತೆರೆಯಲಾಗುತ್ತಿದ್ದು ಆರೋಗ್ಯ, ಶಿಕ್ಷಣ, ಕೃಷಿ, ತೋಟಗಾರಿಕೆ, ರೇಷ್ಮೆ, ಮೀನುಗಾರಿಕೆ, ಪಶುಸಂಗೋಪನೆ, ಅರಣ್ಯ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸೇರಿದಂತೆ ಇತರ ಯೋಜನೆಗಳ ಬಗ್ಗೆ ಸಾರ್ವಜನಿಕರಿಗೆ ಮಾಹಿತಿ ನೀಡಲು ಮಳಿಗೆಗಳನ್ನು ತೆರೆಯಲಾಗುತ್ತಿದ್ದು ಸೂಕ್ತ ಸ್ಥಳದಲ್ಲಿ ತೆರೆಯಲು ಸೂಚಿಸಿದ್ದಾರೆ. ಜಯಂತಿ ಮಹೋತ್ಸವವು 5 ದಿನಗಳ ಕಾಲ ನಡೆಯಲಿದ್ದು ಈ ಸಂದರ್ಭದಲ್ಲಿ ಸ್ವಸಹಾಯ ಸಂಘಗಳು ಉತ್ಪಾದಿಸುವ ವಿವಿಧ ಉತ್ಪನ್ನಗಳನ್ನು ಮಾರಾಟ ಮಾಡಲು 25 ಮಾರಾಟ ಮಳಿಗೆಗಳನ್ನು ತೆರೆಯಲಾಗುತ್ತಿದ್ದು ಈ ಮೂಲಕ ಸ್ವಸಹಾಯ ಸಂಘಗಳ ಆರ್ಥಿಕ ಬಲವರ್ಧನೆಗೆ ಕ್ರಮ ವಹಿಸಲಾಗಿದೆ. ಕೃಷಿ ಮೇಳದಲ್ಲಿ 35 ಮಾರಾಟ ಮಳಿಗೆಗಳನ್ನು ತೆರೆದು ಸ್ವಸಹಾಯ ಸಂಘಗಳಿಗೆ ತೆರೆದ ಉತ್ಪನ್ನಗಳನ್ನು ಮಾರಾಟ ಮಾಡಲು ಅವಕಾಶ ಕಲ್ಪಿಸಲಾಗಿತ್ತು. 3 ದಿನಗಳ ಕಾಲ ನಡೆದ ಕೃಷಿ ಮೇಳದಲ್ಲಿ ಸ್ವಸಹಾಯ ಸಂಘಗಳು ಒಟ್ಟು 17.50 ಲಕ್ಷದಷ್ಟು ವಹಿವಾಟನ್ನು ನಡೆಸಿವೆ. ಕೃಷಿ ಮೇಳದ ಯಶಸ್ಸನ್ನು ಆಧಾರವಾಗಿಟ್ಟುಕೊಂಡು ಮಳವಳ್ಳಿಯಲ್ಲಿ ನಡೆಯುವ ಜಯಂತ್ಯೋತ್ಸವದಲ್ಲಿ ಸೂಕ್ತ ಸ್ಥಳದಲ್ಲಿ ಮಾರಾಟ ಮಳಿಗೆಗಳನ್ನು ತೆರೆಯಲು ಯೋಜನೆಯನ್ನ ರೂಪಿಸಲಾಗಿದ್ದು ಉತ್ತಮ ಉತ್ಪನ್ನಗಳನ್ನು ಸಹ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಆ ಮೂಲಕ ಸ್ವಸಹಾಯ ಸಂಘಗಳು ಉತ್ಪಾದಿಸುವ ಉತ್ಪನ್ನಗಳಿಗೆ ಉತ್ತಮ ಮಾರುಕಟ್ಟೆ ಸೌಲಭ್ಯ ಕಲ್ಪಿಸುವ ನಿಟ್ಟಿನಲ್ಲಿ ಅಗತ್ಯ ಕ್ರಮಗಳನ್ನು ತೆಗೆದುಕೊಳ್ಳಲಾಗುತ್ತಿದೆ ಎಂದು ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಯೋಜನಾ ನಿರ್ದೇಶಕರಾದ ರೂಪಶ್ರೀ, ಕೆಎನ್ ಸಹಾಯಕ ಯೋಜನಾಧಿಕಾರಿ ಶ್ರೀಹರ್ಷ, ಮಳವಳ್ಳಿ ತಾಲೂಕು ಪಂಚಾಯತ್ನ ಕಾರ್ಯನಿರ್ವಾಹಕ ಅಧಿಕಾರಿ ಶ್ರೀನಿವಾಸ್ ಸೇರಿದಂತೆ ಇತರರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ ಗಿರೀಶ್, ಪ್ರಜಾಪ್ರಭ ಟಿವಿ, ಮಂಡ್ಯ. ಕಾಂಗ್ರೆಸ್ ಆಗಲಿ, ಸಿಪಿಐ, ಸಿಪಿಎಂ, ಬಿಎಸ್ಪಿ ಆಗಲಿ ಎಲ್ಲರೂ ಕೂಡ ಒಟ್ಟಿಗೆ ಸೇರಿ ಮತ್ತೆ ಜೊತೆಗೆ ಸಂಘಟನೆಗಳು, ದಲಿತ ಸಂಘಟನೆ ಆಗಿರ್ಬೋದು, ವೀರಶೈವ ಸಂಘಟನೆ ಆಗಿರ್ಬೋದು, ಕೆಂಪೇಗೌಡ ಸಂಘ, ಒಕ್ಕಲಿಗರ ಸಂಘಟನೆ ಆಗಿರ್ಬೋದು, ಯಾವುದೇ ಸಂಘಟನೆಗಳಾಗಿದ್ರು ಕೂಡ ಎಲ್ಲರೂ ಕೂಡ ಬಹಳ ಅಚ್ಚುಕಟ್ಟಾಗಿ ಮಳವಳ್ಳಿನಲ್ಲಿ ಒಂದು ಹಬ್ಬದ ರೀತಿಯಲ್ಲಿ ವಾತಾವರಣ ಸೃಷ್ಟಿಯಾಗಿರ್ತಕ್ಕಂಥದ್ದು ಮಾಡ್ತಾ ಇರ್ತಕ್ಕಂಥದ್ದು ಬಹಳ ಹೆಮ್ಮೆಯ ವಿಷಯ. ಅದಕ್ಕಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಸಂಜೆ ಆದರೆ ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ತದೆ, ಗೋಷ್ಠಿಗಳಿರ್ತವೆ, ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಚಾರಗೋಷ್ಠಿಗಳಿರ್ತವೆ, ರೈತರಿಗೂ ಬಡವರಿಗೂ ಅನುಕೂಲ ಆಗ್ತಕ್ಕಂಥ ಅನೇಕ ಕಾರ್ಯಕ್ರಮಗಳನ್ನು ಅಲ್ಲಿ ಇವತ್ತು ನಮ್ಮ ಸುತ್ತೂರು ಜಯಂತಿ ಮಹೋತ್ಸವ ಸಂದರ್ಭದಲ್ಲಿ ಹೇಳ್ತಕ್ಕಂಥದ್ದು ಮತ್ತು ಬಹಳ ವ್ಯವಸ್ಥಿತವಾಗಿ ಉಪಹಾರದ ವ್ಯವಸ್ಥೆ ಆಗಿರ್ಬೋದು ಮತ್ತು ಎಲ್ಲ. ಇನ್ನೊಂದು ನಿಮಗೆ ವಿಶೇಷವಾಗಿ ನಾನು ತಿಳಿಸ್ತಕ್ಕಂಥದ್ದೇನು, ಕುಮಾರಸ್ವಾಮಿ ಅವರು CS ಪುಟ್ಟರಾಜ್ ಅವರ ನಿರ್ದೇಶನದ ಮೇರೆಗೆ ನಾನು ಇಲ್ಲಿ ಕ್ಷೇತ್ರದಲ್ಲಿ ವಾಹನದ ವ್ಯವಸ್ಥೆಗಳನ್ನು ಮಾಡಿಕೊಂಡು ಎಲ್ಲ ಗ್ರಾಮಗಳಿಗೂ ಕೂಡ ವಾಹನದ ವ್ಯವಸ್ಥೆಯನ್ನು ಮಾಡಿದ್ವಿ. ಇದು ಮುಂದೊಂದು ದಯಮಾಡಿ ನನ್ನ ಸಾರ್ವಜನಿಕ ಮಳವಳ್ಳಿ ತಾಲೂಕಿನ ಸಾರ್ವಜನಿಕ ಬಂಧುಗಳಿಗೆ ತಿಳಿಸ್ತಾ ಇದ್ದೇನೆ. ಸಂಜೆ ನೀವು 4 ಗಂಟೆಗೆ ಬಂದರೆ 9:30 ಗಂಟೆವರೆಗೂ ಕೂಡ ಅನೇಕ ಕಾರ್ಯಕ್ರಮಗಳನ್ನು ನೀವು ಕಣ್ತುಂಬಿಕೊಂಡು ನೋಡಿಕೊಂಡು 9:30 ಗಂಟೆಗೆ ಮತ್ತೆ ಅದೇ ವಾಹನದಲ್ಲಿ ನಿಮಗೆ ನಿಮ್ಮ ಗ್ರಾಮಗಳಿಗೆ ಹಿಂದಿರುಗಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ. ಆ ಜವಾಬ್ದಾರಿಯನ್ನು ನಮ್ಮ ಏನು ಸ್ವಯಂ ಸೇವಕರು ಇದ್ದೀವಿ, ನಾವು ಸ್ವಯಂ ಸೇವಕರು, ನನ್ನ ಆದಿಯಾಗಿ ಸ್ವಯಂ ಸೇವಕರು ನಾವು ಆ ಕೆಲಸ ಮಾಡ್ತೀವಿ. ನಿಮ್ಮನ್ನು 4 ಗಂಟೆಗೆ ಕರ್ಕೊಂಡು ಬರ್ತೀವಿ. ಸಂಜೆ 9 ಗಂಟೆ, ರಾತ್ರಿ 9:30 ಗಂಟೆಗೆ ನಿಮ್ಮನ್ನು ಉಪಹಾರವನ್ನು ಮಾಡಿಸಿ ಮತ್ತೆ ಅದೇ ಬಸ್ನಲ್ಲಿ
ನಿಮ್ಮನ್ನು ಕರ್ಕೊಂಡೋಗಿ ಮನೆಗೆ ಬಿಡ್ತೇವೆ. ಯಾವುದೇ ರೀತಿ ಆತಂಕ ಪಡಬೇಕಾದಂಥ ಅವಶ್ಯಕತೆ ಇಲ್ಲ. ಆ ಜವಾಬ್ದಾರಿಯನ್ನು ನಾವೇ ತಗೊಂಡಿದ್ದೀವಿ. ದಯಮಾಡಿ ಆ ಬಸ್ನಲ್ಲಿ ಬರ್ತಕ್ಕಂಥವ್ರು ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು. ಮತ್ತೆ ಜೊತೆಗೆ ಆ ಬಸ್ನಲ್ಲಿ ಜವಾಬ್ದಾರಿ ವಹಿಸ್ಕೊಂಡಿರ್ತಕ್ಕಂಥ ನಮ್ಮ ಮುಖಂಡರಿಗೆ ಏನು ಜವಾಬ್ದಾರಿ ಕೊಡ್ತೀವಿ, ಆ ಮುಖಂಡರುಗಳು ವಿಶೇಷವಾಗಿ ಹೆಣ್ಮಕ್ಳು ಬರ್ತಾರೆ, ಗಂಡು ಮಕ್ಕಳು ಬರ್ತಾರೆ, ಅಂಗವಿಕಲರು ಬರ್ತಾರೆ, ಮಕ್ಕಳು ಬರ್ತಾರೆ, ಅದನ್ನು ವ್ಯವಸ್ಥಿತವಾಗಿ ನೋಡ್ಕೊಂಡು ಬರಬೇಕಾಗಿರ್ತಕ್ಕಂಥದ್ದು ನಮ್ಮ ಇವತ್ತು ಸ್ವಯಂ ಪ್ರೇರಿತರ ನಮ್ಮ ಮುಖಂಡರುಗಳ ಕರ್ತವ್ಯ. ಅದನ್ನು ಮಾಡಬೇಕು ಅಂತಕ್ಕಂಥದ್ದನ್ನ ಈ ಗೋಷ್ಠಿಯ ಮುಖಾಂತರ ನಾನು ಮನವಿ ಮಾಡ್ಕೋತಾ, ಇವತ್ತು ಶಿವರಾತ್ರೀಶ್ವರ ಸ್ವಾಮೀಜಿಗಳು ಇವತ್ತು ಮಳವಳ್ಳಿಯಲ್ಲಿ ಇಂಥದ್ದೊಂದು ಕಾರ್ಯಕ್ರಮವನ್ನು ಮಾಡ್ತಾ ಇರ್ತಕ್ಕಂಥದ್ದು ಬಹಳ ಸಂತೋಷದ ವಿಷಯ. ಜೊತೆಗೆ ವಾಹನದ ಜೊತೆಗೆ ಊಟದ ವ್ಯವಸ್ಥೆನೂ ಕೂಡ ಅಚ್ಚುಕಟ್ಟಾಗಿ ಮಾಡಿದೆ. ಪ್ರತಿ ದಿನವೂ ಕೂಡ ನಾಟಕ ಇದೆ, ಸಾಂಸ್ಕೃತಿಕ ಕಾರ್ಯಕ್ರಮಗಳಿದೆ, ಸುಗಮ ಸಂಗೀತ ಇದೆ. ಇವತ್ತು ಎಲ್ಲ ರೀತಿ ಸಾಂಸ್ಕೃತಿಕ ನಾಟ್ಯಗಳಿದ್ದಾವೆ. ಇವತ್ತು ಒಳ್ಳೊಳ್ಳೆ ಕ್ಲಾಸಿಕಲ್ ಡ್ಯಾನ್ಸ್ಗಳಿದ್ದಾವೆ. ಅದನ್ನೆಲ್ಲ ತಾವು ಕಣ್ತು ಮುಗಿಸ್ಕೊಳ್ಬೇಕು. ಮತ್ತು ಶಿವರಾತ್ರಿ ತಾವೆಲ್ಲರೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ದೀರಿ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಹಲವಾರು ಕವಿಗಳು, ಸಾಹಿತಿಗಳು ಗೋಷ್ಠಿ ನಡೀತದೆ, ಮತ್ತು ರೈತರ ಗೋಷ್ಠಿ ಇರುತ್ತೆ, ರೈತರಿಗೆ ಸಂಬಂಧಪಟ್ಟಂಥ ವಿಚಾರ ಇರ್ತದೆ. ಅನೇಕ ಕಾರ್ಯಕ್ರಮಗಳು 6 ದಿನಗಳ ಕಾಲ ನಡೀತಕ್ಕಂಥ ಈ ಒಂದು ಜಯಂತ್ಯೋತ್ಸವದಲ್ಲಿ ಅನೇಕ ಪ್ರತಿಭೆಗಳನ್ನು ನಾವು ಇಲ್ಲಿ ಕಾಣ್ತಕ್ಕಂಥ ಒಂದು ಅವಕಾಶವನ್ನು ಪರಮ ಪೂಜ್ಯರು ಮತ್ತು ಶ್ರೀಮಠ ಮಾಡ್ಕೊಂಡಿರ್ತಕ್ಕಂಥದ್ದು ಭಾಳ ಹೆಮ್ಮೆಯ ವಿಷಯ. ಅದರ ಜೊತೆಗೆ ಇವತ್ತು ದಾಸೋಹ, ಶಿಕ್ಷಣ, ಅನೇಕ ಕಾರ್ಯಕ್ರಮಗಳನ್ನು ಮಠದ ಕಡೆಯಿಂದ ಮಾಡ್ತಾ ಇರ್ತಕ್ಕಂಥದ್ದು ಭಾಳ ಸಂತೋಷ. 10ನೇ ಶತಮಾನದಲ್ಲಿ ಇದ್ದಂಥ ಶಿವಯೋಗಿಗಳು, ಅಂದರೆ 1000 ವರ್ಷಗಳ ಹಿಂದೆ ಇದ್ದಂಥವರು ಶಿವಯೋಗಿಗಳು, ಅವರ ಜಯಂತಿಯನ್ನು ಇವತ್ತು ಮಳವಳ್ಳಿನಲ್ಲಿ ಆಚರಿಸ್ತಾ ಇರ್ತಕ್ಕಂಥದ್ದು ಭಾಳ ಹೆಮ್ಮೆಯ ವಿಷಯ. ಇವತ್ತು ಬಸವಣ್ಣನವರ ಆದಿಯಲ್ಲಿ ನಡೀತಾ ಇರ್ತಕ್ಕಂಥ ಈ ಮಠಗಳು, ಮಠ ಮತ್ತು ಮಠಮಾನ್ಯರು ಇವತ್ತು ಬಸವಣ್ಣನ ಅನುಕರಿಸ್ತಾ ಇರ್ತಕ್ಕಂಥದ್ದು ಜಾತ್ಯತೀತವಾಗಿ ಸಮಾಜವನ್ನು ಕೊಂಡೋಗ್ಬೇಕು ಅಂತಕ್ಕಂಥದ್ದು. ಈಗ ಆದಿಚುಂಚನಗಿರಿ ಮಠ ಇರ್ಬೋದು, ಸಿದ್ಧಗಂಗಾ ಮಠ ಇರ್ಬೋದು, ಸುತ್ತೂರು ಮಠ ಇರ್ಬೋದು, ಮತ್ತು ಇನ್ನೇ ಅನೇಕ ಮಠಗಳಿರ್ಬೋದು. ಯಾವುದೇ ಮಠಗಳಿದ್ದರೂ ಕೂಡ ಜಾತಿ ಭೇದ, ಧರ್ಮ ಭೇದ ಇದೆ. ಇವತ್ತು ವಿದ್ಯಾಭ್ಯಾಸವನ್ನು ಮಕ್ಕಳು ಆ ಮಠಗಳಲ್ಲಿ ಮಾಡ್ತಾ ಇದ್ದಾರೆ. ಅವ್ರಿಗೆ ದಾಸೋಹವನ್ನು ಕೂಡ ನಡೆಸ್ತಕ್ಕಂಥ ಕೆಲಸವನ್ನು ಇವತ್ತು ಮಠಮಾನ್ಯರು ಮಾಡ್ತಾ ಇರೋದ್ರಿಂದ ಇದರಲ್ಲಿ ಯಾವುದೇ ಜಾತಿ ಇಲ್ಲ, ಯಾವುದೇ ಧರ್ಮ ಇಲ್ಲ. ಮುಸಲ್ಮಾನರ ಮಕ್ಕಳು ಇವತ್ತು ಮಠಗಳಲ್ಲಿ ಓದ್ತಾ ಇದ್ದಾರೆ, ಇವತ್ತು ಜೈನ ಧರ್ಮದ ಮಕ್ಕಳುಗಳು ಓದ್ತಾ ಇದ್ದಾರೆ, ಬೌದ್ಧ ಧರ್ಮದ ಮಕ್ಕಳುಗಳು ಓದ್ತಾ ಇದ್ದಾರೆ, ಹಿಂದೂ ಧರ್ಮದ ಮಕ್ಕಳುಗಳು ಓದ್ತಾ ಇದ್ದಾರೆ, ವೀರಶೈವ ಧರ್ಮದ ಮಕ್ಕಳುಗಳು ಓದ್ತಾ ಇದ್ದಾರೆ. ಅಂದರೆ ಜಾತ್ಯತೀತವಾಗಿ, ಧರ್ಮಾತೀತವಾಗಿ ಇವತ್ತು ಇಂಥ ಮಠಗಳು ಎಲ್ಲ ರೀತಿಯಲ್ಲೂ ಸರ್ಕಾರ ಮಾಡೋಕ್ಕಾಗದೇ ಇರುವಂಥ ಕೆಲಸವನ್ನು ಈ ಮಠಮಾನ್ಯರು ಮಾಡ್ತಾ ಇರ್ತಕ್ಕಂಥದ್ದು ಭಾಳ ಹೆಮ್ಮೆಯ ವಿಷಯ. ಈ ಹಿನ್ನೆಲೆಯಲ್ಲಿ ಇವತ್ತು ಮಠ ಏನೇನು ಮಾಡ್ತಾ ಇದೆ, ಇವತ್ತು ಹಿರಿಯರಾದಂಥ ಶಿವಯೋಗಿಗಳು 10ನೇ ಶತಮಾನದಲ್ಲಿ ಏನು ಪ್ರಾರಂಭ ಆಗಿದ್ದು ಈ ಮಠ, ಸುತ್ತೂರು ಮಠ, ಇದನ್ನು ನೆನಪಿಸ್ಕೊಳ್ಳಿಕ್ಕೆ ಮತ್ತು ಇದು ಮಠ ಏನೇನು ಕೆಲಸ ಮಾಡ್ತಾರೆ ಸಾಮಾಜಿಕವಾಗಿ ಅಂತೇಳಿ ತೋರಿಸ್ಕೊಳ್ಳೋಕ್ಕೋಸ್ಕರ ಇಂಥ ಶಿವಯೋಗಿಗಳ ಒಂದು ಜಯಂತಿ ಮಹೋತ್ಸವವನ್ನು ವಾರಗಟ್ಟಲೆ ಆಚರಿಸ್ತಕ್ಕಂಥದ್ದು. ಅದಕ್ಕಾಗಿ ನಮ್ಮೆಲ್ಲ ನಾಯಕರುಗಳು ಪಕ್ಷಾತೀತವಾಗಿ ಕೆಲಸ ಮಾಡ್ತಾ ಇದ್ದಾರೆ.